ಶ್ರೀಮದ್ ಭಗವದ್ಗೀತೆಯ ರಾಜವಿದ್ಯಾಯೋಗ ಹೆಸರಿನ 9ನೇ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಭಗವಂತನು ಭಕ್ತಿಗೆ ಮಹತ್ವ ನೀಡುತ್ತಾ, ನಿಜವಾದ ಭಕ್ತರು ಯಾರೇ ಆಗಲಿ ಜಾತಿ ಅಥವಾ ಅಂತಸ್ತನ್ನು ಬಿಟ್ಟು ನನ್ನನ್ನು ಭಜಿಸಿದರೆ ನನ್ನನ್ನು ಹೊಂದುತ್ತಾರೆ. ಭಕ್ತಿಯು ಎಲ್ಲ ಪಾಪಗಳನ್ನು ಶುದ್ಧಗೊಳಿಸುತ್ತದೆ ಮತ್ತು ಪರಮಶಾಂತಿಯನ್ನು ನೀಡುತ್ತದೆ. ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿದರೆ ಬಂಧನದಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳುತ್ತಾನೆ. ಹೇ ಅರ್ಜುನನೇ, ದ್ವೇಷರಹಿತನಾದ ನಿನಗೆ ಜ್ಞಾನ ಮತ್ತು ವಿಜ್ಞಾನದಿಂದ ಕೂಡಿದ ಅತಿ ಗುಪ್ತವಾದ ಈ ಜ್ಞಾನವನ್ನು ಹೇಳುತ್ತೇನೆ. ಇದನ್ನು ತಿಳಿದರೆ ನೀನು ಎಲ್ಲ ಅಶುಭಗಳಿಂದ ಮುಕ್ತನಾಗುವೆ. ಇದು ರಾಜಗುಹ್ಯ, ಅಂದರೆ ಅತಿ ಗುಪ್ತವಾದ ರಾಜವಿದ್ಯೆ ಅಥವಾ ಸರ್ವೋತ್ತಮವಾದ ಜ್ಞಾನ ಆಗಿದೆ. ಇದು ನೇರ ಅನುಭವದಿಂದ ತಿಳಿಯಬಹುದಾದಂತಹ ಅತ್ಯಂತ ಪವಿತ್ರವಾದ, ಧಾರ್ಮಿಕವಾಗಿ ಸುಲಭವಾಗಿ ಮಾಡಬಹುದಾದ ಶಾಶ್ವತವಾದ ವಿದ್ಯೆ. ಹೇ ಪರಂತಪ, ಈ ಭಕ್ತಿ ಮಾರ್ಗದ ಧರ್ಮದಲ್ಲಿ ನಂಬಿಕೆ ಇಲ್ಲದವರು ನನ್ನನ್ನು ಸೇರದೆ ಜನನ ಮತ್ತು ಮರಣದ ಚಕ್ರದಲ್ಲಿಯೇ ತಿರುಗಾಡುತ್ತಿರುತ್ತಾರೆ. ನನ್ನ ಅವ್ಯಕ್ತ ರೂಪವು ಈ ಸಮಸ್ತ ಜಗತ್ತನ್ನು ವ್ಯಾಪಿಸಿಕೊಂಡಿದೆ. ಎಲ್ಲ ಭೂತಗಳು ನನ್ನಲ್ಲೇ ನೆಲೆಸಿವೆ, ಆದರೆ ನಾನು ಆ ಮಹಾಭೂತಗಳಲ್ಲಿ ನೆಲೆಸಿಲ್ಲ. ಆದರೂ ಎಲ್ಲ ಭೂತಗಳು ನನ್ನಲ್ಲಿ ನೆಲೆಸಿವೆ ಎನ್ನಲು ಸಾಧ್ಯವಿಲ್ಲ. ನನ್ನ ದೈವಿಕ ಯೋಗವನ್ನು ನೋಡು. ನಾನು ಎಲ್ಲರನ್ನೂ ಧರಿಸುತ್ತೇನೆ, ಆದರೆ ಯಾರಲ್ಲೂ ನೆಲೆ ನಿಂತಿಲ್ಲ. ನಾನು ಎಲ್ಲರಿಗೂ ಜೀವನದ ಮೂಲ. ಹೇ ಅರ್ಜುನ, ಹೇಗೆ ಸಂಪೂರ್ಣ ಆಕಾಶವನ್ನು ವಾಯು ವ್ಯಾಪಿಸಿದೆಯೋ ಹಾಗೆಯೇ ಎಲ್ಲ ಭೂತಗಳು ನನ್ನಲ್ಲೇ ನೆಲೆಸಿವೆ ಎಂದು ತಿಳಿದುಕೋ. ಹೇ ಕೌಂತೆಯ, ಕಲ್ಪದ ಅಂತ್ಯದಲ್ಲಿ ಎಲ್ಲ ಭೂತಗಳು ನನ್ನ ಪ್ರಕೃತಿಗೆ ಲೀನವಾಗುತ್ತವೆ. ಮತ್ತೆ ಹೊಸ ಕಲ್ಪದ ಆರಂಭದಲ್ಲಿ ನಾನು ಅವುಗಳನ್ನು ಪುನಃ ಸೃಷ್ಟಿಸುತ್ತೇನೆ. ನನ್ನ ಸ್ವಪ್ರಕೃತಿಯನ್ನು ನಿಯಂತ್ರಿಸಿ ನಾನು ಈ ಭೂತ ಸಮೂಹವನ್ನು ಪುನಃ ಸೃಷ್ಟಿಸುತ್ತೇನೆ. ಅವರು ಪ್ರಕೃತಿಯ ನಿಯಮದ ಅಡಿಯಲ್ಲಿ ಅಸಹಾಯಕರಾಗಿ, ಅಂದರೆ ಬೇರೆ ದಾರಿ ಇಲ್ಲದೆ ಹುಟ್ಟುತ್ತಾರೆ. ಹೇ ಧನಂಜಯ, ನಾನು ನಿರ್ವಹಿಸುವ ಸೃಷ್ಟಿ, ಸ್ಥಿತಿ, ಲಯ ಕರ್ಮಗಳು ನನ್ನನ್ನು ಬಂಧಿಸುವುದಿಲ್ಲ. ನಾನು ಅವುಗಳ ಬಗ್ಗೆ ನಿರ್ಲಿಪ್ತನಾಗಿ ಸ್ಥಿತನಾಗಿ ಇರುವೆನು. ಹೇ ಕೌಂತೆಯ, ನನ್ನ ಅಧ್ಯಕ್ಷತೆಯ ಅಡಿಯಲ್ಲಿ ಪ್ರಕೃತಿಯು ಚರ ಮತ್ತು ಅಚರ, ಅಂದರೆ ಚಲಿಸುವ ಮತ್ತು ಅಚಲ ವಸ್ತುಗಳನ್ನು ಸೃಷ್ಟಿಸುತ್ತದೆ. ಈ ಕಾರಣದಿಂದಲೇ ಜಗತ್ತು ನಿರಂತರವಾಗಿ ಪರಿವರ್ತನೆಯಾಗುತ್ತಿರುತ್ತದೆ. ನಾನು ಎಲ್ಲ ಭೂತಗಳ ಪರಮೇಶ್ವರನೆಂಬ ನನ್ನ ಪರಮ ಸ್ವರೂಪವನ್ನು ತಿಳಿಯದೆ ಮೂಢ ಜನರು, ಅಜ್ಞಾನಿಗಳು ನನ್ನನ್ನು ಮಾನವ ದೇಹದಲ್ಲಿ ಇರುವವನೆಂದು ತಿರಸ್ಕರಿಸುತ್ತಾರೆ. ಅಂತಹ ಅಜ್ಞಾನಿಗಳು ವ್ಯರ್ಥ ಆಶೆಗಳನ್ನು, ವ್ಯರ್ಥ ಕರ್ಮಗಳನ್ನು, ವ್ಯರ್ಥ ಜ್ಞಾನವನ್ನು ಹೊಂದಿರುತ್ತಾರೆ. ಅವರು ಮೋಹದಿಂದ ರಾಕ್ಷಸ ಮತ್ತು ಅಸುರ ಸ್ವಭಾವದ ಪ್ರಕೃತಿಯನ್ನು ಅಳವಡಿಸಿಕೊಂಡಿರುತ್ತಾರೆ. ಹೇ ಪಾರ್ಥ, ದೈವೀ ಸ್ವಭಾವವನ್ನು ಅನುಸರಿಸುವ ಮಹಾತ್ಮರು ನನ್ನನ್ನು ಅಚ್ಯುತ, ಎಲ್ಲ ಭೂತಗಳ ಆದಿಮೂಲನೆಂದು ತಿಳಿದು ಏಕನಿಷ್ಠ ಮನಸ್ಸಿನಿಂದ ನನ್ನನ್ನು ಭಜಿಸುತ್ತಾರೆ. ಅವರು ಸದಾ ನನ್ನ ಕೀರ್ತನೆಗಳನ್ನು ಹೇಳುತ್ತಾರೆ, ದೃಢ ವ್ರತದಿಂದ ಪ್ರಯತ್ನಿಸುತ್ತಾರೆ, ಭಕ್ತಿಯಿಂದ ನನಗೆ ನಮಸ್ಕಾರ ಮಾಡಿ ನಿತ್ಯ ನನ್ನಲ್ಲಿ ಲೀನರಾಗಿರುತ್ತಾರೆ. ಕೆಲವು ಮಹಾತ್ಮರು ಜ್ಞಾನಯಜ್ಞದ ಮೂಲಕ ನನ್ನನ್ನು ಆರಾಧಿಸುತ್ತಾರೆ. ಕೆಲವರು ನನ್ನ ಏಕತ್ವವನ್ನು ಗ್ರಹಿಸಿ ಪೂಜಿಸುತ್ತಾರೆ. ಮತ್ತೆ ಕೆಲವರು ಅನೇಕ ರೂಪಗಳಲ್ಲಿ ಎಲ್ಲೆಡೆ ಇರುವವನೆಂದು ತಿಳಿದು ಪೂಜಿಸುತ್ತಾರೆ. ನಾನು ವಿಧಿವಿಧಾನಗಳುಳ್ಳ ವಿಶೇಷವಾದ ಯಜ್ಞ, ನಾನು ಯಜ್ಞವೇ. ಪಿತೃಗಳಿಗೆ ಅರ್ಪಿಸುವ ಸ್ವಧಾಮಂತ್ರವೂ ನಾನು. ಯಜ್ಞದಲ್ಲಿ ಬಳಸುವ ಔಷಧ, ಸಮಿದೆಗಳು, ಸಸ್ಯ ಪದಾರ್ಥಗಳು ನಾನು. ಯಜ್ಞದಲ್ಲಿ ಜಪಿಸುವ ಮಂತ್ರವೂ ನಾನು. ಹೋಮದಲ್ಲಿ ಸುರಿಸುವ ತುಪ್ಪವೂ ನಾನು. ಯಜ್ಞದ ಅಗ್ನಿಯೂ ನಾನು. ಅಗ್ನಿಗೆ ಸಮರ್ಪಿಸಲ್ಪಡುವ ಹವನದ ಪದಾರ್ಥವೂ ನಾನು. ನಾನೇ ಈ ಜಗತ್ತಿನ ತಂದೆ, ತಾಯಿ, ಧಾರಕ ಮತ್ತು ಪಿತಾಮಹ. ನಾನೇ ವೇದಗಳಲ್ಲಿ ತಿಳಿಯಬೇಕಾದ ವಿಷಯ. ನಾನೇ ಪವಿತ್ರವಾದ ಓಂಕಾರ. ಋಗ್ವೇದ, ಸಾಮವೇದ ಮತ್ತು ಯಜುರ್ವೇದ ಎಲ್ಲವೂ ನಾನೇ. ನಾನೇ ಜೀವಿಗಳ ಗತಿ, ಅಂತಿಮ ಗುರಿ, ಪಾಲಕ, ಪ್ರಭು, ಸಾಕ್ಷಿ, ನಿವಾಸ ಸ್ಥಾನ, ಶರಣ್ಯ, ಸ್ನೇಹಿತ, ಸೃಷ್ಟಿಯ ಮೂಲ, ಲಯ, ಆಧಾರ, ನಿಧಾನ ಮತ್ತು ಅವ್ಯಯ ಬೀಜ ಆಗಿದ್ದೇನೆ. ನಾನೇ ಈಶ್ವರ ರೂಪದಿಂದ ಸೂರ್ಯನಂತೆ ತಾಪವನ್ನು ನೀಡುತ್ತೇನೆ, ಮಳೆಯನ್ನೂ ನಿಲ್ಲಿಸುತ್ತೇನೆ, ಮಳೆಯನ್ನು ಸುರಿಸುತ್ತೇನೆ. ನಾನೇ ಅಮೃತವೂ ಮರಣವೂ ಆಗಿದ್ದೇನೆ. ಓ ಅರ್ಜುನ, ನಾನೇ ಸತ್ ಮತ್ತು ಅಸತ್, ಅಂದರೆ ಪ್ರಕಟಿತ ಮತ್ತು ಅಪ್ರಕಟಿತ ರೂಪಗಳಲ್ಲಿದ್ದೇನೆ.
ತ್ರೈವಿದ್ಯರು ಅಂದರೆ ಮೂರೂ ವೇದಗಳನ್ನು ತಿಳಿದವರು, ಸೋಮಪಾನ ಮಾಡಿದವರಾಗಿ ಪಾಪಗಳಿಂದ ಶುದ್ಧರಾದವರು ಯಜ್ಞಗಳನ್ನು ನೆರವೇರಿಸಿ ಸ್ವರ್ಗವನ್ನು ಪ್ರಾರ್ಥಿಸುತ್ತಾರೆ. ಅವರು ತಮ್ಮ ಪುಣ್ಯ ಫಲದಿಂದ ಇಂದ್ರಲೋಕವನ್ನು ಪ್ರಾಪ್ತರಾಗಿ ಅಲ್ಲಿ ದೇವತೆಗಳ ದಿವ್ಯ ಭೋಗಗಳನ್ನು ಅನುಭವಿಸುತ್ತಾರೆ. ಅವರು ಆ ವಿಶಾಲವಾದ ಸ್ವರ್ಗಲೋಕದ ಭೋಗಗಳನ್ನು ಅನುಭವಿಸಿ ಪುಣ್ಯ ಕ್ಷಯವಾದ ನಂತರ ಮರಣ್ಯ ಲೋಕಕ್ಕೆ ಅಂದರೆ ಈ ಭೂಮಿಗೆ ಮರಳುತ್ತಾರೆ. ಈ ರೀತಿಯಾಗಿ ತ್ರೈವಿದ್ಯ ಅಂದರೆ ಮೂರು ವೇದಗಳು ತಿಳಿಸಿದ ಧರ್ಮವನ್ನು ಅನುಸರಿಸಿದ ಕಾಮನೆಗಳಿಂದ ಪ್ರೇರಿತರಾದವರು ಜನನ ಮರಣ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಯಾವ ಭಕ್ತರು ನನ್ನನ್ನು ಹೊರತು ಬೇರೆ ಏನನ್ನೂ ಚಿಂತಿಸದೆ ನನ್ನನ್ನು ಪೂಜಿಸುತ್ತಾರೋ ಆ ನಿತ್ಯನಿಷ್ಠ ಭಕ್ತರ ಯೋಗಕ್ಷೇಮವನ್ನು ಅಂದರೆ ಅವರಿಗೆ ಅಗತ್ಯವಾದುದನ್ನು ದೊರಕಿಸಿಕೊಡುವುದಕ್ಕೂ ಹಾಗೂ ಅವರು ಹೊಂದಿರುವಂಥದ್ದನ್ನು ಕಾಪಾಡುವುದನ್ನು ನಾನೇ ನೋಡಿಕೊಳ್ಳುತ್ತೇನೆ. ಓ ಕೌಂತೆಯ, ಯಾರು ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುತ್ತಾರೋ ವಾಸ್ತವವಾಗಿ ಅವರು ನನ್ನನ್ನೇ ಪೂಜಿಸುತ್ತಿರುತ್ತಾರೆ. ಆದರೆ ಅಜ್ಞಾನದಿಂದ ವಿಧಿಪೂರ್ವಕ ಅಲ್ಲದ ರೀತಿಯಲ್ಲಿ ಪೂಜಿಸುತ್ತಿರುತ್ತಾರೆ. ನಾನೇ ಎಲ್ಲ ಯಜ್ಞಗಳ ಫಲಗಳನ್ನು ಸ್ವೀಕರಿಸುವವನು ಮತ್ತು ಎಲ್ಲ ಯಜ್ಞಗಳ ಒಡೆಯ. ಆದರೆ ಜನರು ನನ್ನ ನಿಜ ಸ್ವರೂಪ ಅರಿಯದ ಕಾರಣ ಯಜ್ಞದ ಸೂಕ್ತ ಫಲವನ್ನು ಪಡೆಯಲಾರರು. ದೇವರನ್ನು ಪೂಜಿಸುವವರು ದೇವಲೋಕಕ್ಕೆ ಹೋಗುತ್ತಾರೆ, ಪಿತೃಗಳನ್ನು ಆರಾಧಿಸುವವರು ಪಿತೃಲೋಕಕ್ಕೆ ಹೋಗುತ್ತಾರೆ, ಭೂತ ಪ್ರೇತಾದಿಗಳನ್ನು ಪೂಜಿಸುವವರು ಅವುಗಳ ಲೋಕಕ್ಕೆ ಸೇರುತ್ತಾರೆ. ಆದರೆ ನನ್ನನ್ನು ಪೂಜಿಸುವವರು ನನ್ನನ್ನು ಬಂದು ಸೇರುತ್ತಾರೆ. ಯಾರು ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ನನಗೆ ಒಂದು ಎಲೆ, ಹೂವು, ಹಣ್ಣು ಅಥವಾ ನೀರನ್ನು ಅರ್ಪಿಸುತ್ತಾರೋ ಅಂತಹ ಭಕ್ತನ ಅರ್ಪಣೆಯನ್ನು ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಹೇ ಕೌಂತೆಯ, ನೀನು ಯಾವ ಕೆಲಸ ಮಾಡಿದರೂ, ಏನನ್ನು ತಿಂದರೂ, ಹೋಮ ಮಾಡುತ್ತಿದ್ದರೂ, ಏನನ್ನು ಕೊಟ್ಟರೂ, ಯಾವ ತಪಸ್ಸನ್ನು ಮಾಡಿದರೂ ಅದನ್ನೆಲ್ಲ ನನಗೆ ಅರ್ಪಣೆ ಎಂದು ಮಾಡು. ಈ ರೀತಿಯಾಗಿ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸುವುದರಿಂದ ನೀನು ಶುಭ ಅಶುಭ ಫಲಗಳಿಂದ ಮುಕ್ತನಾಗಿ ಕರ್ಮಬಂಧನದಿಂದ ಬಿಡುಗಡೆ ಹೊಂದಿ ಸನ್ಯಾಸ ಯೋಗದಲ್ಲಿ ಸ್ಥಿತನಾಗಿ ನನ್ನನ್ನು ಪ್ರಾಪ್ತಿಯಾಗುವೆ. ನಾನು ಎಲ್ಲ ಭೂತಗಳನ್ನು ಸಮಾನವಾಗಿ ಕಾಣುತ್ತೇನೆ. ನನಗೆ ಯಾರ ಮೇಲೂ ದ್ವೇಷವಿಲ್ಲ, ಯಾರೂ ವಿಶೇಷ ಪ್ರಿಯರಲ್ಲ. ಆದರೆ ನನ್ನನ್ನು ಭಕ್ತಿಯಿಂದ ಭಜಿಸುವವರು ನನ್ನಲ್ಲಿ ಲೀನವಾಗುತ್ತಾರೆ ಮತ್ತು ನಾನು ಅವರಲ್ಲಿ ಸ್ಥಿತನಾಗಿರುತ್ತೇನೆ. ಯಾರಾದರೂ ಅತಿ ದುರಾಚಾರಿ ತಪ್ಪು ಕೃತ್ಯಗಳನ್ನು ಮಾಡುವವನಾಗಿದ್ದರೂ ಅವನು ನನ್ನನ್ನು ಅನನ್ಯ ಭಾವದಿಂದ ಭಜಿಸುತ್ತಿದ್ದರೆ ಅವನನ್ನು ಸತ್ಸ್ವಭಾವಿ ಎಂದು ಪರಿಗಣಿಸಬೇಕು. ಏಕೆಂದರೆ ಅವನು ಉತ್ತಮವಾದ ನಿರ್ಧಾರದಲ್ಲಿ ಸ್ಥಿತನಾಗಿರುತ್ತಾನೆ. ಅವನು ಶೀಘ್ರದಲ್ಲೇ ಧರ್ಮಾತ್ಮನಾಗಿ ಮಾರ್ಪಟ್ಟು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ಹೇ ಕೌಂತೆಯ, ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಎಂದು ನೀನು ನಿಶ್ಚಯವಾಗಿ ಅರಿತುಕೋ. ಹೇ ಪಾರ್ಥ, ದಾರಿ ತಪ್ಪಿದ ಹೆಣ್ಣೇ ಆಗಲಿ, ವೈಶ್ಯರಾಗಲಿ, ಶೂದ್ರರಾಗಲಿ, ಯಾವುದೇ ವರ್ಣದವರಾಗಿರಲಿ, ಯಾರು ನನ್ನಲ್ಲಿ ಶರಣಾಗುತ್ತಾರೆ ಅವರು ಪರಮಗತಿ ಮೋಕ್ಷವನ್ನು ಹೊಂದುತ್ತಾರೆ. ಹೀಗಿರುವಾಗ ನನ್ನನ್ನು ಪೂಜಿಸುವ ಪವಿತ್ರ ಬ್ರಾಹ್ಮಣರು ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವ ರಾಜರು ನನಗೆ ಶರಣಾಗಿ ಮೋಕ್ಷವನ್ನು ಪಡೆಯುವುದು ನಿಶ್ಚಿತ. ಆದ ಕಾರಣ ಲಭ್ಯವಾಗಿರುವ ಈ ಅನಿತ್ಯ ಮತ್ತು ದುಃಖಮಯ ಲೋಕದಲ್ಲಿ ನನ್ನನ್ನು ಭಜಿಸು, ನನ್ನ ಆರಾಧನೆಯಲ್ಲಿ ತೊಡಗು, ನನ್ನ ಧ್ಯಾನವನ್ನು ಮಾಡು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕರಿಸು. ಈ ರೀತಿಯಾಗಿ ನನ್ನಲ್ಲಿ ಮನಸ್ಸನ್ನು ತೊಡಗಿಸಿಕೊಂಡು ನನಗೆ ಶರಣಾದರೆ ನೀನು ನನ್ನಲ್ಲಿ ಬಂದು ಸೇರುತ್ತೀಯೇ. ಓಂ ತತ್ಸತ್. ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನ ಸ್ವರೂಪದ ಬ್ರಹ್ಮಜ್ಞಾನವನ್ನು ಬೋಧಿಸುವ ಯೋಗಶಾಸ್ತ್ರದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನರ ಸಂವಾದದ ರೂಪದಲ್ಲಿ ರಾಜವಿದ್ಯಾ ಯೋಗ ಎಂಬ 9ನೇ ಅಧ್ಯಾಯ ಅಂತ್ಯಗೊಳ್ಳುತ್ತದೆ. ಧನ್ಯವಾದಗಳು.